ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾ ಇವತ್ತು ಈ ಬ್ಲೌಸ್ ಪೀಸ್ ಯೂಸ್ ಮಾಡಿಸಿದ ಈ ಬ್ಯೂಟಿಫುಲ್ ಆಗಿರುವಂಥ ಸೀರೆನ ಹೆಂಗೆ ಉಡ್ಸೋದು ಅಂತ ನಾನು ನಿಮ್ಮ ಜೊತೆಗೆ ಹೇಳ್ಕೊಡ್ಲಾಗತ್ತಿದ್ದು ನೋಡ್ರಿ. ಯಾರಿಗೂ ಅನ್ಸಲೇ ಇದು ಬ್ಲೌಸ್ ಪೀಸ್ ಯೂಸ್ ಮಾಡಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಉಡ್ಸ್ಯಾರಂತ ಎಲ್ಲರಿಗೂ ಅನಿಸ್ತದ ಸೀರೆಲಿಂತನೇ ಈ ರೀತಿ ಉಡ್ಸ್ಯಾರಂದು. ಹೆಂಗೆ ಉಡ್ಸೋದಂತ ನೋಡಂಬರ್ರಿ. ಅದಕ್ಕಂದು ನಾ ಇಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದು ನೋಡ್ರಿ. ಈ ಬ್ಲೌಸ್ ಪೀಸಿಗೆ 2 ಸೈಡ್ ದಡಿ ಅದ. ಫಸ್ಟಿಗೆ ಒಂದು ಸೈಡ್ ಏನು ದಡಿ ಇರ್ತದೆ ನೋಡ್ರಿ, ಆ ಒಂದು ಸೈಡಿನ ದಡಿಗೆ ಸಣ್ಣ ಸಣ್ಣ ಒಂದೊಂದಾಗಿನೇ ಪ್ಲೇಟ್ ಹಾಕ್ಕೊತ ತೊಗೋಬೇಕು. ಸಣ್ಣ ಸಣ್ಣದಾಗಿ ನೀಟಾಗಿ ಒಂದೊಂದೇ ಪ್ಲೇಟ್ ಹಾಕಬೇಕು ನೋಡ್ರಿ. ಆಮೇಲೆ ಪ್ಲೇಟ್ ಹಾಕಿ ಒಂದು ಪಿನ್ ಹಾಕ್ಕೊಂಡು ತೊಗೋಬೇಕು. ಇದು ಮಾತ್ರ ಈ ಲುಕ್ ಮಾತ್ರ ನಿಮ್ಗೆಲ್ಲರಿಗೆ ಭಾಳ ಇಷ್ಟ ಆಗ್ತದೆ ನೋಡ್ರಿ. ನನಗಂತೂ ಭಾಳ ಇಷ್ಟ ಆಗ್ಯದ, ಅಷ್ಟು ಮಸ್ತ್ ಅನಿಸ್ತದೆ ನೋಡ್ರಿ. ಫಸ್ಟಿಗೆ ಒಂದು ಪಿನ್ ಹಾಕಿ ಹಾಗೆ ಇಲ್ಲಿ ಸೆಂಟ್ರಿಗೆ ಭೀ ಎಲ್ಲನೂ ಪ್ಲೇಟ್ಸ್ಗಳು ಒಂದೊಂದಾಗಿ ಜೋಡಿಸ್ಕೊಂಡು ತೊಗೊಂಡು ಸೆಂಟ್ರಕ್ಕೊಂದು ಪಿನ್ ಹಾಕ್ಕೊಂಡು ತೊಗೋಬೇಕು. ಈಗ ಫಸ್ಟ್ ಏನು ದಡಿ ಅದ ಅವು ಎಲ್ಲ ಉದ್ದದಾಗಿ ಪ್ಲೇಟ್ಸ್ ಹಾಕ್ಕೊಂಡು ತೊಗೊಂಡ್ವಿ. ಇವಾಗ ಮತ್ತೊಂದು ಸೈಡ್ ಏನು ದಡಿ ಅದ ನೋಡ್ರಿ, ಆ ದಡಿ ಏನದ ಅಡ್ಡವಾಗಿ ಪ್ಲೇಟ್ಸ್ ಹಾಕ್ಕೊಂಡು ತೊಗೋಬೇಕು. ಇಲ್ಲಿ ಅಡ್ಡವಾಗಿ ಜಸ್ಟ್ 2 ಪ್ಲೇಟ್ಸ್ ಅಷ್ಟೇ ಬರ್ತವೆ. 2 ಪ್ಲೇಟ್ ಹಾಕ್ಕೊಂಡು ಫಸ್ಟಿಗೊಂದು ಪಿನ್ ಹಾಕ್ಕೋಬೇಕು, ಸೆಂಟ್ರಲ್ಲಿ ಒಂದು ಪಿನ್ ಹಾಕ್ಕೋಬೇಕು, ಆಮ್ಯಾಗ ಲಾಸ್ಟಿಗೊಂದು ಪಿನ್ ಹಾಕ್ಕೊಂಡು ಕಿಸಿಂದ ನೀಟಾಗಿ ಅಡ್ಡವಾಗಿ ಪ್ಲೇಟ್ಸ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಇದು ಮಾಡೋದು ಜಸ್ಟ್ 10 to 15 ಮಿನಿಟ್ದಾಗ ಆಗ್ತದೆ ನೋಡ್ರಿ. ನೀವು ಕೂಡ ಒಂದ್ಸತಿ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆ ಆಜು ಬಾಜುಕಿನ ಮಂದಿ ಎಲ್ಲ ಕೇಳ್ತಾರೆ ನೋಡ್ರಿ, ನಿಮ್ಗೆ ಹೆಂಗೆ ಉಡ್ಸಿದಿ ಬರೀ ಬ್ಲೌಸ್ ಪೀಸ್ ಯೂಸ್ ಮಾಡ್ಕಿಸಿಂದ ಈ ಥರ ಒಂದು ಲುಕ್ ಕೊಡ್ಬೇಕಂತ ಹೇಳ್ಕಿಸಿಂದ ಎಲ್ಲರಿಗೂ ಶಾಕ್ ಆಗ್ತಾರೆ ನೋಡಿ. ಅಷ್ಟು ಚಲೋ ಇರ್ತದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದೆಲ್ಲ ರೆಡಿ ಮಾಡಿ ಇಟ್ಕಿಸಿಂದ ಬರ್ರಿ ಹೆಂಗೆ ಉಡ್ಸ ಮತ್ತಿದು ನೋಡಂಬರ್ರಿ. ನಾ ಇಲ್ಲಿ ಯಾವ ಕಳಸ ತೊಗೊಂಡಿದ್ನೋ ಅದೇ ಕಳಸ ತೊಗೊಂಡಿದ್ದ. ಅದ್ರೊಳಗೆ ಒಂದು ಬಟ್ಟಲು ಹಾಕ್ಕೊಂಡು ತೊಗೊಳ್ತಿದ್ದು ನೋಡ್ರಿ. ಯಾಕಂದ್ರೆ ಈ ಥರ ಸೀರೆ ತೊಯ್ಬಾರ್ದಂದು ಹಾಕೊಳ್ತಿದ್ದ. ಈ ಅಡ್ಡೇನು ನಾವು ಪ್ಲೇಟ್ ಮಾಡೋದಿರ್ತೀವಿ ನೋಡ್ರಿ, ಅದು ಕಳಸದ ಹಿಂದಿನ ಸೈಡ್ ಹಾಕ್ಕೊಂಡು ತೊಗೋಬೇಕು. ಈ ಉದ್ದ ಏನು ಪ್ಲೇಟ್ ಮಾಡೋದಿರ್ತೀವಿ ಅದು ಮುಂದಿನ ಸೈಡ್ ತೊಗೋಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹೈಟಿಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಇಡಬೇಕು. ಮತ್ತು ಅದ್ರ ಮ್ಯಾಗ ಮತ್ತೊಂದು ಸಣ್ಣ ಕಳಸ ಇಟ್ಕೊಳ್ಬೇಕು. ಸಣ್ಣ ಕಳಸ ಇಟ್ಕಿಸಿಂದ ಕೆಳಗಿನ ಸೈಡ್ ನಾವು ಏನು ಪಿನ್ ಹಚ್ಚೋದಿರ್ತೋ ಆ ಪಿನ್ ತೆಗೆದ್ಕಿಸಿಂದ ಮ್ಯಾಲಿನ ಸೈಡ ಒಂದೊಂದೇ ಪ್ಲೇಟ್ಗಳು ತಕ್ಕೊತ್ತು ಸ್ಪ್ರೆಡ್ ಮಾಡ್ಕೊತು ಈ ಪ್ಲೇಟ್ಗಳು ಚಲೋ ಎಲ್ಲನೂ ಜೋಡಿಸ್ಕೊಂಡು ತೊಗೋಬೇಕು ನೋಡ್ರಿ. ನಿಧಾನವಾಗಿ ಕಳಸ ಎತ್ಕಿಸಿಂದ ಒಂದೊಂದೇ ಪ್ಲೇಟ ಸರಿಸ್ಕೊತ ಹೋಗ್ಬೇಕು ನೋಡ್ರಿ. ಭಾಳ ಇದು ಲುಕ್ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತದೆ ನೋಡ್ರಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಈ ಥರ ನೀಟಾಗಿ ಎಲ್ಲನೂ ಪ್ಲೇಟ್ಸ್ಗಳು ಜೋಡಿಸ್ಕೊಂಡು ತೊಗೊಂಡು ಆದ್ಮ್ಯಾಗ ಈ ಹಿಂದಿನ ಸೈಡ್ ಏನು ನಾವು ಪದರ ಬಿಟ್ಟದಿರ್ತೇವೆ ಆ ಪದರ ಈ ಥರ ಮುಂದಿನ ಸೈಡ್ ತೊಗೋಬೇಕು. ಜಸ್ಟ್ ಒಂದು ಸೈಡಿಂದ ಅಷ್ಟೇ ಮುಂದಿನ ಸೈಡ್ ತೊಗೋಬೇಕು. ಈ ಪಿನ್ ಏನು ಹಚ್ಚೋದಿರುತ್ತೆ ಆ ಪಿನ್ ತೆಗೆದು ಕಿಸಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಮುಂದಕ್ಕೆ ಜಕ್ಕೊಂಡು ಕಿಸಿಂದ ಮತ್ತು ಅದು ಪಿನ್ನ ಹಚ್ಕೊಂಡು ತೊಗೋಬೇಕು. ಹೈಟಿಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಅದು ಪಿನ್ನ ಯಾವ ರೀತಿ ಹಚ್ಚಿದ್ವೋ ಅದೇ ರೀತಿ ಮತ್ತೊಂದು ಸರ್ತಿ ಪಿನ್ ಹಚ್ಚಿ ಆ ಸೈಡಿಂದ ಕೂಡ ಅಷ್ಟೇ 2 ಈಕ್ವಲಾಗಿ ಇದೆಯೋ ಇಲ್ವೋ ಅಂತ ನೋಡ್ಕೊಂಡ್ಬಿಟ್ಟು 2 ಈಕ್ವಲಾಗಿ ತೊಗೊಂಡು ಕಿಸಿಂದ ಪಿನ್ ತೆಗೆದು 2 ಜೋಡಿಸ್ಕೊಂಡು ಕಿಸಿಂದ ಮತ್ತು ಆ ಸೈಡ್ನು ಪಿನ್ ಹಚ್ಕೊಂಡು ಕಿಸಿಂದ 2 ಈಕ್ವಲಾಗಿ ಮಾಡಿ ಕಿಸಿಂದ ಈ ಸೈಡ್ ಪದರ ಆ ಸೈಡ್ ಹಾಕ್ಕೊಂಡು ಆ ಸೈಡ್ ಪದರ ಈ ಸೈಡ್ ಹಾಕ್ಕೊಂಡು ಕಿಸಿಂದ ಸೆಂಟ್ರಲ್ಲಿ ಒಂದು ಲೇಸ್ ಕಟ್ಕೊಂಡು ಬಿಡೋದು. ನೀವು ಡಾಬಾನಾದರೂ ಹಾಕೋಬೋದು. ನಾನು ಇಲ್ಲಿ ಜಸ್ಟ್ ಲೇಸ್ ಕಟ್ಟಿ ತೋರಿಸುತ್ತೆ ನಿಮ್ಗೆ. ಸೆಂಟ್ರಾಗ ಒಂದು ಲೇಸ್ ಕಟ್ಕೊಂಡು ಬಿಟ್ರೆ ಈಗ ಕಂಪ್ಲೀಟಾಗಿ ಸೀರೆ ಲುಕ್ಕ ರೆಡಿ ಆಗ್ತದೆ ನೋಡ್ರಿ. ಯಾರಿಗೆಲ್ಲ ಈ ಸೀರೆ ಲುಕ್ ಇಷ್ಟ ಆಗ್ಯದ ಅಂದು ಪ್ಲೀಸ್ ಒಬ್ಬರಾದ್ರೂ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾ ಮುಂದಿನ ವೀಡಿಯೋದಾಗ ಇನ್ನಷ್ಟು ಸಾಕಷ್ಟು ವೀಡಿಯೋದಾಗ ಬ್ಲೌಸ್ ಯೂಸ್ ಮಾಡ್ಕಿಸಿಂದ ಯಾವ ರೀತಿ ಸೀರೆ ಉಡಿಸ್ಬೇಕಂತ ನಾನು ನಿಮ್ಮ ಜೊತೆಗೆ ಹೇಳ್ತೀನಿ. ಈ ಥರ ಸೈಡಿಗೆ ಬ್ಯಾಂಗಲ್ಸ್ ಹಾಕಿದ್ದು ನೋಡ್ರಿ. ಹಾಗೆ ಒಂದು ಜ್ಯುವೆಲ್ರಿ ಹಾಕೋರೆ ಮುಗ್ದಾಯ್ತು ನೋಡ್ರಿ. ಯಾಕಂದ್ರೆ ಯಾರಿಗೆ ಇಷ್ಟ ಆಗ್ತದೋ ಇಲ್ಲ ಗೊತ್ತಿಲ್ಲ ನೋಡ್ರಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಮಸ್ತಾಗಿ ಕಾಣಿಸೋಗತ್ತದ. ಸೇಮ್ ಡಿಟ್ಟೋ ಸೀರೆ ಉಡ್ಸಿರೋ ಥರನೇ ಕಾಣಿಸೋಗತ್ತದ ನೋಡ್ರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ ಮುಂದೆ ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾವೆ ನೋಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ಇಷ್ಟ ಆದ್ರೆ ಪಕ್ಕ ಲೈಕ್ ಮಾಡಿ ಹೋರಿ. ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಬಾಯ್.